ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇಂದಿನ ಈ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ಒಂದು ವಶೀಕರಣವನ್ನು ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದೊಂದು ಪುರಾತನವಾದಂತಹ ಒಂದು ವಶೀಕರಣ ಯಂತ್ರ ವೀಕ್ಷಕರೇ. ಇದನ್ನು ಈ ಹಿಂದೆ ರಾಜರು ತಮ್ಮ ವಿದೇಶಿ ರಾಜರು ಅವರ ಆಡಳಿತ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ವಿದೇಶದಲ್ಲಿರುವಂತಹ ರಾಜರನ್ನು ವಶೀಕರಣ ಮಾಡೋದಕ್ಕೆ ಹಾಗೂ ಅವರ ಮನೆಯ ಹೆಂಗಸರನ್ನು ತಮ್ಮವರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಒಂದು ವಶೀಕರಣವನ್ನು ಉಪಯೋಗಿಸ್ತಾ ಇದ್ರು. ಅದೇ ರೀತಿಯಾದಂತಹ ಒಂದು ವಶೀಕರಣವನ್ನು ಇವತ್ತು ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದೇನೆ. ಈ ಒಂದು ವಶೀಕರಣ ಮಾಡೋದ್ರಿಂದ ಯಾರನ್ನ ಬೇಕಾದರೂ ವಶೀಕರಣ ಮಾಡ್ಬೋದು ವೀಕ್ಷಕರೇ. ಅದೇ ರೀತಿಯಾಗಿ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ, ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ರೆ ಅದನ್ನು ಹಿಂಪಡೆಯೋದಕ್ಕೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ವೀಕ್ಷಕರೇ, ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣಿಸ್ತಾ ಇದೆ, ಕರೆ ಮಾಡಿ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ. ಅದೇ ರೀತಿಯಾಗಿ ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಾಯಿತು ಅಂದರೆ ನಮಗೊಂದು ಕರೆ ಮಾಡಿ ವಶೀಕರಣ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ಒಂದು ವಶೀಕರಣ ಮಾಡೋದಕ್ಕೆ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನೋಡೋದಾದರೆ, ಒಂದು ಬಾಳೆ ಎಲೆಯ ಸಹಾಯ ನಮಗೆ ಈ ವಶೀಕರಣ ಮಾಡೋದಕ್ಕೆ ಬೇಕಾಗುತ್ತೆ. ಹಿಂದಿನ ಕಾಲದಲ್ಲಿ ರೆಕ್ಕೆ ಪುಕ್ಕಗಳನ್ನು ಉಪಯೋಗಿಸ್ತಾ ಇದ್ರು. ಅದೇ ರೀತಿಯಾಗಿ ಈ ಬಾರಿ ನಾವು ಮಾರ್ಕರನ್ನು ಉಪಯೋಗಿಸೋಣ. ಈ ಮಾರ್ಕರನ್ನು ಬಳಸಿ ಒಂದು ವಶೀಕರಣ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಮೊದಲನೇದಾಗಿ, ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರು ನಿಮಗೆ ಗೊತ್ತಿರಬೇಕಾಗ್ತದೆ ವೀಕ್ಷಕರೇ. ಅವರ ಹೆಸರು ನಿಮಗೆ ಗೊತ್ತಿದ್ದಾಗ ಮಾತ್ರ ಈ ವಶೀಕರಣ ಮಾಡೋದು. ಮೊದಲಿಗೆ ಅವರ ಹೆಸರನ್ನು ಈ ಬಾಳೆ ಎಲೆಯ ಮೇಲೆ ಬರ್ಕೋಬೇಕಾಗ್ತದೆ. ಈ ರೀತಿಯಾಗಿ ನಾನು ಯಾವ ಸ್ತ್ರೀಯ ಹೆಸರು ಬರೆದಿದ್ದೀನೋ ಅವರ ಹೆಸರನ್ನು ಬರೆದುಕೊಳ್ಳಿ. ಹಾಗೂ ಇಲ್ಲಿ ಪ್ಲಸ್ ಚಿಹ್ನೆ ಬರೆದು ನಿಮ್ಮ ಹೆಸರನ್ನು ಬರ್ಕೊಳ್ಳಿ ವೀಕ್ಷಕರೇ. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾನಿಲ್ಲಿ ಹೆಸರನ್ನು ಬರೆದಿದ್ದೇನೆ ಅಂತ. ಇದೇ ರೀತಿಯಾಗಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಮೇಲೆ, ನಿಮ್ಮ ಹೆಸರನ್ನು ಕೆಳಗೆ ಈ ರೀತಿಯಾಗಿ ಬರೆದುಕೊಂಡು ಆ ನಂತರದಲ್ಲಿ ಇದನ್ನು ಒಂದು ಚೌಕಾಕಾರದಲ್ಲಿ ಸೇರಿಸ್ಕೊಳ್ಳಿ ವೀಕ್ಷಕರೇ. ಹೀಗೆ ಬರೆದ ನಂತರ ಇಲ್ಲಿ ಮೇಲೆ ವಶೀಕರಣಂ ತಮೋಮಿ ನಮಃ ಹ್ರೀಂ. ವೀಕ್ಷಕರೇ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ, ನೋಡಿ ಯಾವ ರೀತಿಯಾಗಿ ಬರ್ಕೋಬೇಕಾಗ್ತದೆ ಅಂತ ಹೇಳಿ. ಮೇಲ್ಗಡೆ ವಶೀಕರಣ, ಕೆಳಗಡೆ ತಮೋಮಿ, ನಿಮ್ಮ ಬಲಗಡೆಯಲ್ಲಿ ನಮಃ, ನಿಮ್ಮ ಎಡಗಡೆಯಲ್ಲಿ ಹ್ರೀಂ ಅಂತ ಬರ್ಕೋಬೇಕಾಗ್ತದೆ. ಈ ರೀತಿ ಬರ್ಕೊಂಡ ನಂತರ ಈ ಒಂದು ವಶೀಕರಣ ಅಂತ ಮಂತ್ರವನ್ನು ನೀವು ಹೇಳಬೇಕಾಗ್ತದೆ. ಆ ಮಂತ್ರವನ್ನು ಪಠಿಸೋದ್ರಿಂದ, ಆ ಮಂತ್ರವನ್ನು ಹೇಳೋದ್ರಿಂದ ಈ ಒಂದು ವಶೀಕರಣ ಸಾಧ್ಯ ಆಗ್ತದೆ ವೀಕ್ಷಕರೇ. ಇದನ್ನು ಮಾಡೋದಕ್ಕೆ ಉತ್ತಮವಾದಂತಹ ಸಮಯ ಯಾವುದು ಅಂದರೆ ಬೆಳಗಿನ ಜಾವ 4 ಗಂಟೆ. ಬೆಳಗಿನ ಜಾವ 4 ಗಂಟೆಗೆ ನೀವು ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಆ ನಂತರದಲ್ಲಿ ಈ ಒಂದು ವಶೀಕರಣದ ಮಂತ್ರವನ್ನು ನೀವು ಪಠಿಸಬೇಕಾಗ್ತದೆ. ಈ ವಶೀಕರಣ ಮಾಡೋದು ಯಾರಿಗೂ ಗೊತ್ತಾಗಬಾರ್ದು ವೀಕ್ಷಕರೇ. ಈ ಒಂದು ವಶೀಕರಣ ನೀವು ಮಾಡುವಾಗ ಯಾರಿಗೂ ಗೊತ್ತಾಗಬಾರದು. ಯಾರಿಗೂ ಗೊತ್ತಾಗದೇ ಇರುವಂತಹ ಸಮಯದಲ್ಲಿ ನೀವು ಒಬ್ಬರೇ ನಿಮ್ಮ ರೂಮಿನಲ್ಲಿ ಅಥವಾ ಮನೆಯಲ್ಲಿ ಈ ಒಂದು ವಶೀಕರಣ ಮಾಡ್ಕೊಳ್ಳಿ. ಇದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶ ಆಗ್ತಾರೆ. ಈ ರೀತಿಯಾಗಿ ಒಂಚೂರು ಕುಂಕುಮವನ್ನು ಈ ಪ್ಲಸ್ ಚಿಹ್ನೆ ಮೇಲೆ ಇಟ್ಬಿಟ್ಟು ಈ ಒಂದು ಮಂತ್ರವನ್ನು ಪಠಿಸಿ. ಯಾವ ಮಂತ್ರ ಅದು ಅಂತ ಹೇಳೋದಾದರೆ, ಓಂ ಚಾಮುಂಡಾಯೇ ನಮಃ, ಓಂ ಚಾಮುಂಡಾಯೇ ನಮಃ ಅಂತ ಹೇಳಿ 11 ಬಾರಿ ಹೇಳಿ. 11 ಬಾರಿ ಓಂ ಚಾಮುಂಡಾಯೇ ನಮಃ ಅಂತ ಹೇಳಿದ್ರೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶ ಆಗ್ತಾರೆ. ಅದಕ್ಕೂ ಮುಂಚೆ ವೀಕ್ಷಕರೇ, ನೀವು ಇನ್ನೊಂದು ಕೆಲಸ ಮಾಡಬೇಕಾಗ್ತದೆ. ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು, ಈ ರೀತಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು, ಅದಕ್ಕೆ ಜುಟ್ಟಿರಬಾರದು ವೀಕ್ಷಕರೇ, ಆ ಜುಟ್ಟನ್ನು ನೀವು ತೆಗೆದಿಡಬೇಕು. ಹಾಗೂ ಅದನ್ನು ಇದರ ಮೇಲೆ ಇಟ್ಟು ಓಂ ಚಾಮುಂಡಾಯೇ ನಮಃ ಅಂತ 11 ಬಾರಿ ಜಪ ಮಾಡಬೇಕು. ಹಾಗೂ ಇದನ್ನು ಸೂರ್ಯೋದಯಕ್ಕೂ ಮುಂಚೆ, ಸೂರ್ಯ ಉದಯ ಆಗೋದಕ್ಕೂ ಮುಂಚೆ ಅಂದರೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆ 6:30 ಅದಕ್ಕೂ ಮುಂಚೆ 4 ಗಂಟೆಗೆ ನೀವು ಎದ್ದು ಸ್ನಾನ ಮಾಡಿ ಈ ಒಂದು ತೆಂಗಿನಕಾಯಿಯನ್ನು ಸೂರ್ಯ
ಹುಟ್ಟೋದಕ್ಕೂ ಮುಂಚೆ 3 ದಾರಿ ಸೇರುವಂತಹ ಜಾಗೆಯಲ್ಲಿ ಹೊಡಿಬೇಕಾಗ್ತದೆ. ಹಾಗೂ ಈ ಒಂದು ಮಂತ್ರವನ್ನು 11 ಬಾರಿ ಜಪ ಮಾಡಬೇಕಾಗ್ತದೆ. ಹೀಗೆ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ಪುರುಷ ಅಥವಾ ಸ್ತ್ರೀ ನಿಮ್ಮ ವಶದಲ್ಲಿ ಬರ್ತಾರೆ, ನಿಮಗೆ ವಶೀಕರಣ ಆಗ್ತಾರೆ. ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಸುಲಭವಾದಂಥ ವಶೀಕರಣ ಹಿಂದಿನ ಕಾಲದಲ್ಲಿ ರಾಜರು ಉಪಯೋಗಿಸ್ತಾ ಇದ್ದರು. ಈಗ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ. ಹಾಗೆ ಈ ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಾಯಿತು ಅಂದರೆ ನಮಗೆ ಕರೆ ಮಾಡ್ಬೋದು. ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂಥ ವಿಡಿಯೋಗಳನ್ನ ಮೊದಲು ನೀವು ನೋಡ್ಬೋದು. ಈ ವಶೀಕರಣದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.